ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು
ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದು ನೋಡೋಣ ಏನು ಬರುತ್ತೆ. ಇಲ್ಲ ಏನು ಬರುತ್ತೆ ಅಂತ ಕಾದು ನೋಡೋಣ. ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು. ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ. ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ.